ಒಬ್ಬ ಶರ್ಟ್ ಯಾಕೆ ಬದಲಾಯಿಸ್ತೆ ಅಂತಾನೆ, ಇನ್ನೊಬ್ಬ ಶಾರ್ಟ್ ಫಿಲ್ಮ್ ಕತೆ ಹೇಳ್ತಾನೆ. ನನ್ ಒಳಗಡೆ ಇರೋ ನಿಜ ಈಚೆ ಬಂದ್ಬಿಡುತ್ತೆ ಅನ್ನಿಸ್ತಾ ಇದೆ. ಏನ್ ಮಾಡ್ಬೇಕು ಗೊತ್ತಾ? ಇವನ್ಯಾರೋ ನನ್ ಮುಖ ನೋಡಿ ಓಡೋಗ್ತಾವನೆ. ಕಾಲೇಜಲ್ಲೆಲ್ಲೂ ನೋಡ್ದಂಗಿಲ್ವಲ್ಲ. ಒಂದ್ ವೇಳೆ ಇವನೇ ಏನಾದ್ರೂ ಮರ್ಡರ್ ಮಾಡಿದಾನ? ಇವನ್ನ ಹಿಡ್ಕೊಂಡ್ರೆ ನಾನ್ ಸೇಫ್ ಆಗ್ಬೋದು. ಏಯ್, ಏನಪ್ಪ ಇವನು? ಯಾರು ಇವನು? ನನ್ನನ್ನೇ ಫಾಲೋ ಮಾಡ್ತಿದ್ದಾನೆ. ಈ ಕಡೆನೆ ಬಂದಲ್ಲ, ಅಷ್ಟ್ರಲ್ಲಿ ಎಲ್ಲೋಗ್ಬಿಟ್ಟ? ರೇವಂತ್ ಎಲ್ಲೋದ? ಕಾಣಿಸ್ತಾನೆ ಇಲ್ವಲ್ರೋ? ಲೇ, ಅವನ ಆಫೀಸ್ ರೂಮ್ ಕಡೆ ಹೋಗಿದ್ದು ನೋಡಿದ್ನೋ? ಸರಿ, ನೋಡೋಣ ಬನ್ನಿ. ಇವ್ರು ಯಾಕೆ ಬಂದ್ರು? ಇವನ್ ಯಾಕೆ ಬಂದ? ಏನ್ ಸರ್? ನಾನ್ ನೋಡ್ದೆ ಕಣೋ, ರೇವಂತ್ ಆಫೀಸ್ ರೂಮಲ್ಲಿ ಇಲ್ಲ. ಎಲ್ಲೋದ ಅವನು? ಮತ್ತೆಲ್ಲೋಗಿರ್ಬೋದು? ಸರಿ, ಫೋನ್ ಮಾಡೋನ್ಗೆ. ಎಲ್ಲೋದವನು? ಫೋನ್ ಸ್ವಿಚ್ ಆಫ್ ಆಗಿದ್ಯೋ? ಸ್ವಿಚ್ ಆಫಾ? ಡೆಡ್ ಬಾಡಿ ಪ್ಲೇಸ್ ಬದಲಾಗಿದೆ. ಆಗ್ಲೇ ಯಾರೋ ಆಫೀಸ್ ರೂಮ್ ಒಳಗೆ ಬಂದಿದ್ರು. ಇಲ್ಲಿ ಏನೋ ನಡೀತಿದೆ, ಆದರೆ ಅದೇನು ಅಂತ ಅರ್ಥ ಆಗ್ತಿಲ್ಲ. ಏನಾಗಿರ್ಬೋದು? ನಡೆದಿರೋದು ಹೆಂಗೂ ತಿಳ್ಕೊಳಕ್ಕಾಗಲ್ಲ. ಮುಂದೆ ನಡೆಯೋಕೆ ಹೋಗೋದನ್ನು ತಿಳ್ಕೊಂಬಿಟ್ರೆ ಐ ಕ್ಯಾನ್ ಕಮ್ ಔಟ್ ಆಫ್ ದಿಸ್. ಸ್ವಿಚ್ ಆಫ್. ವಿಡಿಯೋ ರೆಕಾರ್ಡ್ ಆಗಿರುತ್ತಾ ಇಲ್ವಾ? ಇವನ್ ಯಾಕೆ ಬಂದ? ಯುರೇಕಾ! ಏನಾದರೂ ಹೊಸ ವಿಷಯ ಕಂಡುಹಿಡಿದ್ರಲ್ಲಿರೋ ಎಕ್ಸೈಟ್ಮೆಂಟ್ ಮಾಮೂಲಿಯಾಗಿರೋದಿಲ್ಲ. ಈಗ ನಾವು ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀವಿ. ಆರ್ ಯು ಗೈಸ್ ರೆಡಿ ಟು ನೋ ದಟ್ ಹೊಸ ವಿಷಯ? ನನ್ ಕತೆ ಕ್ಲೈಮ್ಯಾಕ್ಸಿಗೆ ಬಂದಿದೆ. ಇವನು ನನ್ನ ಬಗ್ಗೆನೇ ಹೇಳ್ತಾ ಇದ್ದಾನೆ ಅನ್ಸುತ್ತೆ. ರೆಡಿ? 1 2 3. ಆದ್ರೆ ನಾನು ಆ ವಿಷಯನ ನಿಮ್ಗೆ ಹೇಳ್ತಿಲ್ಲ. ನೀವಾಗ್ಲಿಂದ ಎಲ್ಲಿ ಎಲ್ಲಿ ಅಂತ ವೆಯ್ಟ್ ಮಾಡ್ತಿರೋ ರೇವಂತೆ ಬಂದ ಆ ವಿಷಯನ ನಿಮ್ಗೆ ಹೇಳ್ತಾನೆ. So put your fingers crossed for some more time. ಸರ್ಪ್ರೈಸ್. ಇದೇನ್ ಟ್ವಿಸ್ಟ್ ಅಪ್ಪ ದೇವ್ರೆ.
ರೇವಂತ. ಈ ಕಾಲೇಜ್ ಇವೆಂಟ್ ಬೇಡ ಅಂತ ತಲೆ ಬಾಯಿ ಬಡ್ಕೊಂಡ್ ಹೇಳ್ದೆ ನಿನಗ್ ನಾನು, ಕೇಳಿದ್ಯಾ? ಈಗ ನೋಡು, ಟೆನ್ಷನ್ ಇಂದ ಬಚ್ಚಿಟ್ಕೊಂಡ್ ಬಿಯರ್ ಕುಡಿತಿದ್ದೀನಿ. ಜೀವನನೇ ಭಯದಿಂದ ಬದ್ಕೊಂಗಾಗಿದೆ. ಏನಪ್ಪ ಯುವ, ಅವಾಗ್ಲೇ ರೇವಂತ್ ಬಂದು ಜನರಿಗೆ ಏನೋ ಹೇಳ್ತಾನೆ ಅಂತ ಹೇಳ್ದಲ್ಲ, ಏನದು? ಏನೋ ಸರ್, ಏನೋ ಆಫೀಸ್ ರೂಮಲ್ಲಿ ನೋಡಿದಂತೆ. ಮೇ ಬಿ ಅದ್ರ ಬಗ್ಗೆನೇ ಆಗಿರ್ಬೋದು, ನನ್ಗೂ ಕ್ಲಾರಿಟಿ ಇಲ್ಲ. ಆಫೀಸ್ ರೂಮ್ ಅಲ್ಲ? ಅಯ್ಯೋ ಭಗವಂತ. ಬಾಬಾ. ಓಕೆ ಸರ್. ಸಾರ್, ಇಷ್ಟೊಂದು ದುಡ್ಡನ್ನ ಮನೇಲಿ ಇಟ್ಕೊಳ್ಳೋದ್ ಬಿಟ್ಟು ತಗೊಂಡ್ ಬಂದು ಕಾಲೇಜಲ್ಲಿ ಹಾಕಿಡ್ತಿದ್ದೀರಾ ಸರ್? ಮನೇಲಿ ಬಚ್ಚಿಟ್ಕೊಳ್ಳೋದಕ್ಕೆ ಇದೇನು ನ್ಯಾಯವಾಗಿ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರೋದ? ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ಬಂದಿರೋ ಬ್ಲಾಕ್ ಮನಿ. ಇದನ್ನೆಲ್ಲ ಇಂಥ ಜಾಗದಲ್ಲಿ ಇಟ್ರೇನೆ ಯಾರಿಗೂ ಡೌಟ್ ಬರೋದಿಲ್ಲ. ನಿಜಾನೇ ಸರ್. ಬಾ, ಇಟ್ಬಿಡು. ಅಲ್ಲ ಇಟ್ಬಿಡು ಅಷ್ಟೇ. ಮನೆ ಮೇಲೆ IT ರೈಡ್ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅಮ್ಮ ನಡಿ. ಬ್ಯಾಗ್ ಬ್ಯಾಗು ಏನ್ ಹುಡುಕ್ತಿದ್ದೀರಾ ಸರ್? ಅದು ಕೆಲವು ಇಂಪಾರ್ಟೆಂಟ್ ಫೈಲ್ಸ್ ಬ್ಯಾಗಲ್ಲಿ ಇಟ್ಬಿಟ್ಟು ಇಲ್ಲಿಟ್ಟಿದ್ದೆ, ಆದ್ರೆ ಅದು ಇವಾಗ ಕಾಣಿಸ್ತಿಲ್ಲ. ರೆಡ್ ಕಲರ್ ಬ್ಯಾಗಾ ಸರ್? ಹೌದು, ನೀನ್ ನೋಡ್ದ ಅದನ್ನ? ಹೌದು ಸರ್. ರೇವಂತ್ ಈಗ ತಗೊಂಡ್ ಹೋದ. ಯಾವ ಕಡೆ ಹೋದ? ಆ ಕಡೆ ಸರ್. ನಡಿ. ಹೆಂಗೋದ ಸರ್? ಈ ಕಡೆ. ಬಾ. ರೇವಂತ್ ಯಾವ್ದ್ರ ಬಗ್ಗೆ ಮಾತಾಡ್ತಾನ ಅನ್ನೋದು ನಿನ್ಗೇನಾದ್ರೂ ಗೊತ್ತಾ? ಇಲ್ಲ ಸರ್, ಆದ್ರೆ ಏನೋ ಆಫೀಸ್ ರೂಮ್ ಮ್ಯಾಟರ್ ಅಂತ ಹೇಳ್ದ. ಆಫೀಸ್ ರೂಮ್ ಮ್ಯಾಟ್ರಾ? ಹಾ. ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ದೀನಿ. ಒಟ್ಟು 10 kg ಕೊಕೇನ್ ಬಚ್ಚಿಟ್ಟಿದ್ದೀನಿ ಅಂತ ಹೇಳಿದ್ಮೇಲೂ ಫೋನ್ ಮಾಡ್ತಾನೆ ಇದೆಯಲ್ಲ ನೀನು. ನಂಬಿಕೆ ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡಬೇಡ. ನಾನಿಲ್ಲಿ ಎಷ್ಟು ರಿಸ್ಕ್ ತಗೋತಿದ್ದೀನಿ ಗೊತ್ತಾ? ಫೋನ್ ಮಾಡಬೇಡ. ಟೈಮ್ ನೋಡಿಕೊಂಡು ನಾನೇ ಅದನ್ನು ಹೊರಗೆ ತರ್ತೀನಿ. ಅಯ್ಯೋ ರೇವಂತ್, ತಗೊಂಡ್ಬಿಟ್ಟಿಯಾ ನೀನು? ಏನಾಯ್ತು ಸರ್? ಏನೇ ಪ್ರಾಬ್ಲಮ್? ಯುವ, ನೀನೇ ನನಗೆ ಹೆಲ್ಪ್ ಮಾಡ್ಬೇಕು. ಆ ರೇವಂತ್ ನನ್ನ ಬಾಕ್ಸ್ ನ ತಗೊಂಡೋಗಿದ್ದಾನೆ. ಅವನೆಲ್ಲ ಇದ್ರೂ ಹಿಡ್ಕೋಬೇಕು. ಸಾಧ್ಯವಾದ್ರೆ ಅವ್ನ ಕೈ ಕಾಲ್ ಮುರಿದಾದ್ರೂ ಪರವಾಗಿಲ್ಲ. ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಾನು ಕೊಡ್ತೀನಿ. ರೇವಂತ್ ನ ಹೊಡಿದಕ್ಕೆ ದುಡ್ಡೆಲ್ಲ ಯಾಕೆ ಸರ್? ನನ್ ಫುಲ್ ಸಪೋರ್ಟ್ ನಿಮ್ಗೆ ಇರುತ್ತೆ. ಬನ್ನಿ ಹಿಡ್ಕೊಳ್ಳಿ. ನಡಿ. ಆ ಕಡೆ ಹೋಗ್ತೇನೆ ಸರ್. ನಡಿ. ಸರ್ ಅಲ್ಲಿ ನೋಡಿ ಸರ್, ರೇವಂತ್. ಹಿಡ್ಕೋ ಅವನ್ನ. ಯಾ ಕಡೆ ಎತ್ಕೊಂಡು ಹೋಗ್ಬಿಟ್ಟ? ಸರ್ ಅಲ್ಲಿ ನೋಡಿ ಸರ್, ರೇವಂತ್. ನಡಿ ನಡಿ. ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ ಸರ್, ಓಡೋಗ್ತಿದ್ದಾನೆ. ಹಿಡ್ಕೋ ಅವನ್ನ. ಹೋಗ್ತಾ ಇದ್ದಾನೆ ಸರ್. ತಗೊಳ್ಳಿ ಸರ್, ಹಿಡ್ಕೊಳ್ಳಿ. ಕೊಡು. ತಗೊಳ್ಳಿ ಸರ್. ಹಾಕಿ ಸರ್, ಹಾಕಿ ಸರ್. ಓಡೋಗ್ತಿದ್ದಾರೆ, ಓಡಿರಿ ಸರ್. ಹೋಗ್ತಾ ಇದ್ದಾನೆ ಸರ್. ಹಾಕಿ ಸರ್ ಅವನ ತಲೆಗೆ. ಸರ್ ಸರ್ ಸರ್, ಹುಷಾರ್ ಹುಷಾರ್. ಬನ್ನಿ ಬನ್ನಿ ಬನ್ನಿ.
ಸತ್ತೋಗ್ಬಿಟ್ಟ ಸರ್. ಹೋದ್ನ ಹೆಂಗ್ ಸತ್ತೋದ? ಏನ್ ನಡೀತು? ಸರ್ ನಮ್ ಚೇರ್ಮನ್ ಸರ್ ಪ್ರಿನ್ಸಿಪಲ್ ಸರ್ ರಾಡಿಸಿದ್ದಕ್ಕೆ ಅದು ತಗ್ಲಿ ಇವ್ನು ಬಿದ್ದೋದ ಸರ್. ಪ್ರಾಮಿಸ್ ಆಗಿ ಇವ್ರು ಸಾಯಿಸ್ಬೇಕು ಅನ್ಕೊಂಡಿಲ್ಲ, ಆದ್ರೆ ಅವ್ನು ಸತ್ತೋಗ್ಬಿಟ್ಟ. ಆ ಬಾಕ್ಸ್ ಯಾರ್ದು? ಅದು ನಮ್ ಪ್ರಿನ್ಸಿಪಲ್ ಸರ್ದು ಸರ್. ಅದನ್ನ ತಗೊಂಡೋಗ್ತಿದ್ದ ಅಂತಾನೆ ಹೊಡೆದ್ರು. ಚೆಕ್ ಇಟ್.